ಬಿರು ಬೇಸಿಗೆ, ಆಗಾಗ್ಗೆ ಮಳೆ, ಬದಲಾಗ್ತಿರೋ ತಾಪಮಾನ, ಇದರ ಜೊತೆಗೆ ರಸ್ತೆಯಲ್ಲಿ ಕಾಡುವ ಧೂಳು, ಇದೆಲ್ಲದರಿಂದ ಬೆಂಗಳೂರು ಅಲರ್ಜಿಕ್ ಸಿಟಿಯಾಗಿ ಬದಲಾಗಿದೆ. ಇದರಿಂದ ಜನ ಪರದಾಡುವಂತಾಗಿದೆ. ರಸ್ತೆಗಳಲ್ಲಿ ಧೂಳು, ಜನರಿಗೆ ಅಲರ್ಜಿ ಗೋಳು. ಹದಗೆಟ್ಟ ವಾಯು ಮಾಲಿನ್ಯ, ಬೆಂಗಳೂರಿಗರು ಹೈರಾಣ. ಒಂದು ಕಡೆ ಬಿಸಿಲ ತಾಪ, ಮತ್ತೊಂದು ಕಡೆ ಬದಲಾಗುತ್ತಿರುವ ವಾತಾವರಣ. ಇದರ ನಡುವೆ ನಗರದ ರಸ್ತೆಗಳೆಲ್ಲ ಧೂಳುಮಯವಾಗಿದ್ದು ಜನರಿಗೆ ಹತ್ತಾರು ಸಮಸ್ಯೆಗಳನ್ನು ತಂದಿದೆ. ರಾಜಾಜಿನಗರ, ನಂದಿನಿ ಲೇಔಟ್, ಬಸವೇಶ್ವರ ನಗರದ ಪ್ರಮುಖ ರಸ್ತೆಗಳು ಧೂಳುಮಯವಾಗಿವೆ. ಪಾದಾಚಾರಿಗಳು ಮತ್ತು ದ್ವಿಚಕ್ರ ವಾಹನ ಸವಾರರು ಅನಾರೋಗ್ಯದ ಭೀತಿ ಎದುರಿಸುತ್ತಿದ್ದಾರೆ. ಧೂಳಿನಿಂದ ಕೆಮ್ಮು, ಕಣ್ಣೂರಿ, ಅಸ್ತಮಾ, ಉಸಿರಾಟ, ಚರ್ಮರೋಗ, ಶ್ವಾಸಕೋಶ ತೊಂದರೆ ಕಂಡು ಬರ್ತಿವೆ. ಇದರಿಂದ ಮಾಸ್ಕ್ ಧರಿಸಿಯೇ ಸಂಚರಿಸುವುದು ಅನಿವಾರ್ಯವಾಗಿದೆ. ಕೊರೋನಾ ಮುಗಿದ್ರೂ ಮಾಸ್ಕ್ ಹಾಕೊಂಡು ಓಡಾಡೋ ಪರಿಸ್ಥಿತಿ ಆಗಿದೆ. ಏಕೆ ಆ ಥರ ಆಗೈತೆ ಅಂತ ಅಂದರೆ ರೋಡ್ಗಳೆಲ್ಲ ಅಗ್ದಿರೋದ್ರಿಂದ ಧೂಳು ಸಿಕ್ಕಾಪಟ್ಟೆ. ರಸ್ತೆಗಳನ್ನ ಅಗೆದು ತಿಂಗಳುಗಟ್ಟಲೆ ಹಾಗೆ ಬಿಟ್ಟಿದ್ದಾರೆ. ಜೊತೆಗೆ ಬದಲಾಗ್ತಿರೋ ಹವಾಮಾನದಿಂದ ಹಾಗೂ ಡಸ್ಟ್ ಪ್ರಮಾಣ ಹೆಚ್ಚಾಗಿರುವುದರಿಂದ ಸಿಲಿಕಾನ್ ಸಿಟಿ ಅಲರ್ಜಿಕ್ ಸಿಟಿಯಾಗಿದೆ. ಜ್ವರ, ನೆಗಡಿ ಮತ್ತು ಕೆಮ್ಮಿನ ಜೊತೆಗೆ ಅಲರ್ಜಿ ಬೆಂಬಿಡದೆ ಕಾಡ್ತಿದೆ. ಆಸ್ಪತ್ರೆಗಳಿಗೆ ಬರೋ ಬಹುತೇಕ ಮಕ್ಕಳಲ್ಲೂ ಈ ಸಮಸ್ಯೆ ಕಂಡು ಬರ್ತಿದೆ. ಹೀಗಾಗಿ ಅಲರ್ಟ್ ಆಗಿರಿ ಅಂತಿದ್ದಾರೆ ವೈದ್ಯರು. ಮಾಸ್ಕ್ ಹಾಕೊಂಡು ಓಡಾಡೋದು ಬೆಟರು. ಇಲ್ಲೇ ಹೋದ್ರೆ ಈ ಫೈನ್ ಡಸ್ಟ್ ಇಂದ ಕಾಮನ್ ಆಗಿ ಈವನ್ ಮಕ್ಕಳಲ್ಲಿ ಹಾಗೂ ದೊಡ್ಡವರಲ್ಲೂ ಉಸಿರಾಡೋದ ಸಮಸ್ಯೆಯಿಂದನೇ ಮತ್ತೆ ಕೆಮ್ಮಿಂದ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಅಂತೂ ಹವಾಮಾನ ಬದಲಾವಣೆಯಿಂದ ಡೆಂಘಿಯಂತಹ ಪ್ರಕರಣಗಳು ನಗರದಲ್ಲಿ ಹೆಚ್ಚಾಗಿದ್ವು. ಇದೀಗ ರಸ್ತೆಯಲ್ಲಿನ ಧೂಳಿನಿಂದಾಗಿ ಅಲರ್ಜಿ ಸಮಸ್ಯೆಯೂ ಬಾಧಿಸುತ್ತಿದೆ. ವಿನಯ್ ಕುಮಾರ್ ಕಾಶ್ಯಪ್ಪನವರ್, ಟಿವಿ9 ಬೆಂಗಳೂರು.